ಸೊ ವೆಲ್ಕಮ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇವತ್ತಿನ ಈ ವಿಡಿಯೋನಲ್ಲಿ ಒಂದು ಇಂಪಾರ್ಟೆಂಟ್ ಆದ ಅಪ್ಡೇಟ್ ಏನಂದರೆ, ಸೊ KSOU ಜನವರಿ ಸೈಕಲ್ 2024-25 ಸೆಷನಲ್ಲಿ ಯಾರೆಲ್ಲರೂ ಅಡ್ಮಿಷನ್ ಆಗಿದ್ದೀರಲ್ಲ, ಸೊ ನಿಮ್ಮದು ಎಕ್ಸಾಮ್ ಈಗ ನೆಕ್ಸ್ಟ್ ಮಂತ್ನಲ್ಲಿದೆ. ಸೊ ಬಿಫೋರ್ ಎಕ್ಸಾಮ್ ನೀವು ಅಡ್ಮಿಷನ್ ರಿನ್ಯೂವಲನ್ನು ಮಾಡಿಸಿ ಅಂತ KSOUನಲ್ಲಿ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಸೊ ನಿಮಗೆ ಲಾಸ್ಟ್ ಡೇಟ್ ಕೂಡ ಎಲ್ಲ ಕೊಟ್ಟಿದ್ದಾರೆ. ಸೊ ನೋಟಿಫಿಕೇಷನ್ ಬಿಟ್ಟು ತುಂಬ ದಿನ ಆಗಿದೆ. ಸೊ ನಾನು ಕೆಲವೊಂದು ಬ್ಯುಸಿ ಇದ್ದೆ ನನ್ನ ವರ್ಕ್ನಲ್ಲಿ, ಸೊ ನಾನು ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ. ಸೊ ನಿಮಗೆ ನೋಡ್ಬೋದು ಜನವರಿ ಸೈಕಲ್ BA BCom. ಸೊ ಯಾರೀಗ BA ಫಸ್ಟ್ ಇಯರ್ನಲ್ಲಿ ಇದ್ದೀರಾ ಜನವರಿ ಸೈಕಲ್, ಅವರು ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ಆಗಿ, ಯಾರು ಸೆಕೆಂಡ್ ಇಯರ್ನಲ್ಲಿ ಇದ್ದೀರಲ್ಲ ಅವರು ಥರ್ಡ್ ಇಯರ್ಗೆ ಅಡ್ಮಿಷನ್ ಆಗಿ. ಸೊ ನೀವು ಕೇಳ್ತೀರಾ, ಸರ್ ಇನ್ನು ಎಕ್ಸಾಮಿನೇಷನ್ ಕೂಡ ಆಗಿಲ್ಲ, ಸೊ ನಾವು ಯಾಕೆ ಅಡ್ಮಿಷನ್ ಆಗಬೇಕು? ಸೊ ನೋಡಿ, KSUನಲ್ಲಿ ಈ ರೀತಿ ಪ್ರೊಸೆಸ್ ಇರುತ್ತೆ. ಸೊ ನೀವು ಬಿಫೋರ್ ಎಕ್ಸಾಮೇ ಅಡ್ಮಿಷನ್ ರಿನ್ಯೂವಲ್ ಆಗಬೇಕು. ಸೊ ನಿಮಗೆ ನೆಕ್ಸ್ಟ್ ಏನಂದರೆ ಟೆಕ್ಸ್ಟ್ ಬುಕ್ಸು, ಅಸೈನ್ಮೆಂಟು ಎಲ್ಲ ಬೇಗ ನಿಮಗೆ ಸಿಗುತ್ತೆ. ಸೊ ಅದಕ್ಕೆ ಏನಂದರೆ ನೀವು ಲಾಸ್ಟ್ ಡೇಟ್ ಏನಿದೆ ನೋಡಿ, ವಿತೌಟ್ ಫೈನ್. ಸೊ ಅಡ್ಮಿಷನ್ದು ಫೀಸ್ ಏನಿದೆಯಲ್ಲ, ಇದು ಎಲ್ಲ ಲಿಸ್ಟ್ ಕೊಟ್ಟಿದ್ದಾರೆ ನೋಡಿ. ಸೊ ನಿಮಗೆ ಎಷ್ಟು ಫೀಸ್ ಆಗುತ್ತೆ ಅಂತ ನೋಡ್ಬೋದು. ಸೊ ನಿಮಗೆ ಲಾಸ್ಟ್ ಡೇಟು 10th ಏಪ್ರಿಲ್ ಇದೆ. ಸೊ ವಿತಿನ್ ದಟ್ ನೀವು ಅಡ್ಮಿಷನ್ ಆದರೆ ನಿಮಗೆ ಫೈನ್ ಇರಲ್ಲ. ಅಥವಾ ನೀವು ಏನಾದರೂ 10th ಏಪ್ರಿಲ್ ಆಗಿಲ್ಲ ಅಡ್ಮಿಷನ್ ಅಂದರೆ ನಿಮಗೆ ಲಾಸ್ಟ್ ಡೇಟು 24th ಏಪ್ರಿಲ್ ಇದೆ. ಸೊ ವಿತ್ 200 ಫೈನು. ಮತ್ತು ಲಾಸ್ಟ್ ಡೇಟು ₹400 ಫೈನು 11th ಮೇ ಇದೆ. ಸೊ ಇಷ್ಟು ಟೈಮ್ ಕೊಟ್ಟಿದ್ದಾರೆ ನಿಮಗೆ. ಸೊ ಇದರೊಳಗಡೆ ನೀವು ಅಡ್ಮಿಷನ್ ರಿನ್ಯೂವಲ್ ಆಗಿ, ಅದೇ ರೀತಿ ನಿಮ್ಮ ರೀಜನಲ್ ಸೆಂಟರ್ಗೆ ಆನ್ಲೈನ್ ನೀವು ಅಡ್ಮಿಷನ್ ರಿನ್ಯೂವಲ್ ಆಗಬೇಕಾಗತ್ತೆ. ಸೊ ಆನ್ಲೈನ್ ಲಿಂಕ್ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನಲ್ಲಿ, ಯಾವ ರೀತಿ ಅಡ್ಮಿಷನ್ ರಿನ್ಯೂವಲ್ ನೀವು ಆನ್ಲೈನ್ ಆಗ್ಬೋದು ನಿಮ್ಮ ಮೊಬೈಲಿಂದ. ಆಮೇಲೆ ನಿಮಗೆ ಅದು ಫೀಸ್ ರಿಸಿಪ್ಟ್ ಇರುತ್ತಲ್ಲ, ಅದು ಏನಂದರೆ ನಿಮ್ಮ ರೀಜನಲ್ ಸೆಂಟರ್ಗೆ ಹೋಗಿ ಕೊಡಬೇಕು. ಅವರು ನಿಮಗೆ ಟೆಕ್ಸ್ಟ್ ಬುಕ್ ಕೊಡ್ತಾರೆ ಅವೈಲೇಬಲ್ ಇದ್ದರೆ. ಸೊ ನೀವು ಬೇಗ ಅಡ್ಮಿಷನ್ ರಿನ್ಯೂವಲ್ ಆಗಿ. ಸೊ ಇಲ್ಲ ಸರ್ ನಾವು ಎಕ್ಸಾಮ್ ಆದಮೇಲೆ ಅಡ್ಮಿಷನ್ ರಿನ್ಯೂವಲ್ ಆಗ್ತೀವಿ ಅಂದರೆ, ಸೊ ನೋಡಿ ಆಮೇಲೆ ಅಡ್ಮಿಷನ್ ಡೇಟ್ ಕ್ಲೋಸ್ ಆಗುತ್ತೆ. ಸೊ ನಿಮಗೆ ಅಡ್ಮಿಷನ್ ಮಾಡಲಿಕ್ಕೆ ಆಗಲ್ಲ. ಸೊ ನಿಮಗೆ 1 ಇಯರ್ ಗ್ಯಾಪ್ ಕೂಡ ಆಗಬಹುದು. ಸೊ ಅದಕ್ಕೆ ಬೇಗ ಅಡ್ಮಿಷನ್ ರಿನ್ಯೂವಲ್ ಆಗಿ. ಸೊ ನಿಮಗೆ ಡೇಟ್ ಎಲ್ಲ ನೋಡ್ಬೋದು, ಇದು ನೋಟಿಫಿಕೇಷನ್ ನೋಡ್ಬೋದು ನೀವು. ಈ ವೆಬ್ಸೈಟ್ನಲ್ಲಿ ಆಲ್ರೆಡಿ ಹಾಕಿದ್ದಾರೆ, ತುಂಬ ಡೇಸ್ ಆಯಿತು ಹಾಕಿ ಇದನ್ನು. ಸೊ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ, ಬಿಕಾಸ್ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಸೊ ನೀವು ಇನ್ನೂ ಟೈಮ್ ಇದೆ ನಿಮ್ಮ ಕಡೆ, ಸೊ ಬೇಗ ನೀವು ಅಡ್ಮಿಷನ್ ರಿನ್ಯೂವಲ್ ಆಗಿ ಆನ್ಲೈನ್. ಸೊ ಅಡ್ಮಿಷನ್ ರಿನ್ಯೂವಲ್ ಆನ್ಲೈನ್ ಯಾವ ರೀತಿ ಆಗ್ಬೋದು ಅಂದರೆ, ಸೊ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ಇದ್ರ ಬಗ್ಗೆ. ಸೊ ಈ ರೀತಿ KSU ಒಂದು ಲಿಂಕ್ ಇದೆ. ಇದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ರೋಲ್ ನಂಬರ್ ಹಾಕಬೇಕು. ID ಕಾರ್ಡ್ನಲ್ಲಿ ಚೆಕ್ ಮಾಡಿ ನಿಮ್ಮ ರೋಲ್ ನಂಬರ್ ಹಾಕಿ. ಆಮೇಲೆ ನಿಮಗೆ ಲೈಕ್ ಈಗ ನೀವು ಫಸ್ಟ್ ಇಯರಿಂದ ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ಆಗ್ತಾ ಇದ್ದರೆ ಸೆಕೆಂಡ್ ಇಯರ್ ಅಂತ ಹಾಕಿ. ಇಲ್ಲ ನಾನು ಸೆಕೆಂಡ್ ಇಯರ್ ಸ್ಟೂಡೆಂಟು ಥರ್ಡ್ ಇಯರ್ಗೆ ಅಡ್ಮಿಷನ್ ಆಗ್ತಾ ಇದ್ದೀನಿ ಥರ್ಡ್ ಇಯರ್ ಅಂತ ಹಾಕಿ. ಆಮೇಲೆ ಇಲ್ಲಿ ಕೋರ್ಸ್ ಸೆಲೆಕ್ಟ್ ಮಾಡಬೇಕು. ನೀವು ಯಾವ BA BCom BB ಅಂತ, BA ಇದ್ದರೆ BA ಹಾಕಿ, BCom ಇದ್ದರೆ BCom ಅಂತ ಹಾಕಿ. ಆಮೇಲೆ ಸರ್ಚ್ ಅಂತ ಕೊಡಬೇಕು. ಸರ್ಚ್ ಅಂತ ಕೊಟ್ಟರೆ ನಿಮಗೆ ನಿಮ್ಮೆಲ್ಲ ಡೀಟೇಲ್ಸ್ ಅಲ್ಲಿ ಕಾಣುತ್ತೆ. ನೀವು ಆ ಡೀಟೇಲ್ಸನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ನೇಮ್ ಆಗಿರ್ಬೋದು, ಓಕೆ, ಡಿಸ್ಟಿಕ್ ಆಗಿರ್ಬೋದು, ಸಬ್ಜೆಕ್ಟ್ಸ್ ಲಿಸ್ಟ್ ಕೂಡ ತೋರಿಸುತ್ತೆ. ಸೊ ಎಲ್ಲ ಸಬ್ಜೆಕ್ಟ್ಸ್ ಆಟೋಮೆಟಿಕ್ಲಿ ಸೆಲೆಕ್ಟ್ ಆಗಿರ್ತವೆ. ನೀವು ಏನಂದರೆ ಜಸ್ಟ್ ಅದು ಅಡ್ಮಿಷನ್ ಫೀಸನ್ನು ಅಷ್ಟೇ ಪೇ ಮಾಡಬೇಕಾಗತ್ತೆ. ಅಡ್ಮಿಷನ್ ಫೀಸ್ ನೀವು ಡೈರೆಕ್ಟ್ಲಿ UPIಯಿಂದ ಪೇ ಮಾಡ್ಬೋದು. ಸೊ ಆಮೇಲೆ ನಿಮಗೆ ಫೀಸ್ ರಿಸಿಪ್ಟು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಬೇಕು. ಸೊ ಫೀಸ್ ಪೇ ಆದಮೇಲೆ ಮತ್ತೆ ಇದೇ ನಿಮಗೆ ವೆಬ್ಸೈಟ್ನಲ್ಲಿ ಬರಬೇಕು. ರೋಲ್ ನಂಬರ್ ಹಾಕಿ, ಎಲ್ಲ ಡೀಟೇಲ್ಸ್ ಹಾಕಿ ಡೌನ್ಲೋಡ್ ಅಂತ ಹಾಕಬೇಕು. ಡೌನ್ಲೋಡ್ ಅಂತ ಹಾಕಿದರೆ ನಿಮಗೆ ರಿಸಿಪ್ಟು ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಆಮೇಲೆ ಅದನ್ನು ಪ್ರಿಂಟ್ಔಟ್ ಮಾಡಿಸಿ ರೀಜನಲ್ ಸೆಂಟರ್ಗೆ ಹೋಗಿ ಕೊಟ್ಟರೆ ಅವರು ಟೆಕ್ಸ್ಟ್ ಬುಕ್ ಕೊಡ್ತಾರೆ ಅವೈಲೇಬಲ್ ಇದ್ದರೆ. ಸೊ ಈ ರೀತಿ ಅಡ್ಮಿಷನ್ ರಿನ್ಯೂವಲ್ ನೀವು ಆನ್ಲೈನ್ ಮುಖಾಂತರ ಆಗಬಹುದು. ಸೊ ಲಾಸ್ಟ್ ಡೇಟ್ ನಿಮಗೆ ಹೇಳಿದ್ದೀನಿ ನೋಡಿ, 10th ಏಪ್ರಿಲ್ ಇದೆ. ನಾಳೆ ಲಾಸ್ಟ್ ಡೇಟ್ ಇದೆ. ಸೊ ವಿತೌಟ್ ಫೈನ್. ಸೊ ನಾಳೆ ಅಡ್ಮಿಷನ್ ಮಾಡಲಿಕ್ಕೆ ಆಗಿಲ್ಲ ಅಂದರೆ ನೀವು ಏನಂದರೆ ವಿತ್ ಫೈನ್ ₹200 24th ಏಪ್ರಿಲ್ ಲಾಸ್ಟ್ ಡೇಟ್ ಇದೆ. ಇಲ್ಲ ಆವಾಗಲೂ ಕೂಡ ನಿಮಗೆ ಮಾಡಲಿಕ್ಕೆ ಆಗಿಲ್ಲ ಅಂದರೆ ₹400 ಫೈನ್ 11th ಮೇ ಲಾಸ್ಟ್ ಡೇಟ್ ಇದೆ. ಸೊ ವಿತಿನ್ ದಟ್ ನೀವು ಅಡ್ಮಿಷನ್ ರಿನ್ಯೂವಲ್ ಆಗಿ. ಇದು ಜನವರಿ ಸೈಕಲ್ ಅವರಿಗಿರೋದು. ಓಕೆ, ಅಡ್ಮಿಷನ್ ರಿನ್ಯೂವಲ್ ಮಾಡಿಕೊಳ್ಳಿ. ಬೇಗ ಅಡ್ಮಿಷನ್ ರಿನ್ಯೂವಲ್ ಆದರೆ ಬೇಗ ಟೆಕ್ಸ್ಟ್ ಬುಕ್ ಕೊಡ್ತಾರೆ, ಬೇಗ ಅಸೈನ್ಮೆಂಟ್ ಎಲ್ಲ ನಿಮಗೆ ಆ್ಯಪ್ನಲ್ಲಿ ಸಿಗುತ್ತೆ. ಸೊ ಥ್ಯಾಂಕ್ ಯು.